ನೀವೊಂದು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಹಳ್ಳಿ, ನಮ್ಮ ಮನೆ, ನಮ್ಮ ಕುಟುಂಬ, ಅಲ್ಲಿ ಸಂತೋಷಕ್ಕೆ ಏನ್ರಿ ಕಮ್ಮಿ ಆಗಿದೆ, ನೆಮ್ಮದಿಗೆ ಏನ್ರಿ ಕಮ್ಮಿ ಆಗಿದೆ. ಆದ್ರೆ ಇವತ್ತು ನೆಮ್ಮದಿ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ? ಮದ್ಯಪಾನ ಮತ್ತೆ ಧೂಮಪಾನ ಅನ್ನುವಂಥ ಎರಡು ಭೀಕರ ಜಾಡ್ಯ ನಮ್ಮ ಹಳ್ಳಿಗಳ ಮನೆಯೊಳಗೆ ಕಾಲಿಡ್ತಾ ಇದೆ. ಮದ್ಯಪಾನ ಅನ್ನೋದು ಮೊದಲೇನೋ ಒಂದೇ ಗ್ಲಾಸ್ ಕಾಣೋ ಅಂತ ಶುರು ಆಗ್ತದೆ. ಆದ್ರೆ ಅಷ್ಟರಲ್ಲಿ ನಿಮ್ಮ ಹತ್ತಿರದವರೆಲ್ಲರೂ ನಿಮ್ಮಿಂದ ದೂರ ಹೋಗಿರ್ತಾರೆ. ಹೆಂಡತಿ ಬಾಯಿಗೆ ಮಾತು ಬರದೆ ಬೀಗ ಹಾಕಿರ್ತಾಳೆ. ಮಕ್ಕಳು ನಿಮ್ಮನ್ನ ನೋಡಿ ಭಯ ಪಡೋ ಸ್ಥಿತಿಗೆ ಬರ್ತಾರೆ. ಮನೆಯಲ್ಲಿ ಅನ್ನ ಮಾಡ್ಲಿಕ್ಕೆ ಅಕ್ಕಿ ತಗೊಳ್ಳಿಕ್ಕೆ ದುಡ್ಡಿರೋದಿಲ್ಲ. ಆದ್ರೆ ನಿಮಗೆ ಡ್ರಿಂಕ್ಸ್ ತಗೋಬೇಕು ಅಂದ್ರೆ ಆ ಬಾಟ್ಲಿಗೆ ಸಾಲ ಕೊಡ್ತಾರೆ. ಈ ಡ್ರಿಂಕ್ಸ್ ಅನ್ನ, ಮದ್ಯವನ್ನ ಕುಡಿದು ಬದುಕು ಕಳ್ಕೊಂಡು ಹಲವಾರು ಜನ ಇದ್ದಾರೆ. ಅದು ಹಾನಿ ಮಾಡೋದು ನಿಮ್ ದೇಹ ಅಷ್ಟೇ ಅಲ್ಲ, ನಿಮ್ ಮನಸ್ಸನ್ನು ಸಹ. ಆಗ್ಲೇ ಬೇಸರ, ಬಡತನ, ಕಲಹ ಇವೆಲ್ಲ ನಿಮ್ಮ ಹತ್ರ ಬರುತ್ತೆ. ಅದರ ಬೆನ್ನ ಹಿಂದೆ ಆತ್ಮಹತ್ಯೆ ಅನ್ನುವಂತ ಇನ್ನೊಂದು ಭೀಕರ ನಿರ್ಧಾರ ನಿಂತಿರುತ್ತೆ. ಆತ್ಮಹತ್ಯೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅನ್ಕೋತೀವಿ. ಆದ್ರೆ ಅದು ಸತ್ಯ ಅಲ್ಲ. ಆತ್ಮಹತ್ಯೆ ಸಮಸ್ಯೆ ನಿವಾರಣೆ ಅಲ್ಲ. ಅದು ನಿನ್ ಜೊತೆಗಿರುವವರನ್ನ, ನಿನ್ನ ನಂಬಿದವರನ್ನ ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತೆ. ನಿನ್ನ ಮನೆಯಲ್ಲಿರುವವರು ನಿನ್ನನ್ನ ಅರ್ಥ ಮಾಡ್ಕೊಂಡ್ರೆ, ನಿನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ. ಇಲ್ವಾ, ಬೇರೆ ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರೊಂದಿಗೆ ನಿಮ್ಮ ನೋವನ್ನ ಯಾರಿಗಾದ್ರೂ ಹೇಳ್ಕೊಳ್ಳಿ. ಒಂದ್ಸಲ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಸಹಾಯ ಕೇಳೋದು ಅಸಹಜ ಅಲ್ಲ, ಅದು ಧೈರ್ಯ. ಬದುಕೋಕೆ ಅಂತ ಹುಟ್ಟಿದ್ಮೇಲೆ ಮದ್ಯ ಕುಡಿದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದಕ್ಕೆ ಅಲ್ವಾ? ನಿನಗೆ ನೀನು ಒಂಟಿ ಅಂತ ಅನ್ಕೊಂಡಿದ್ಯಾ? ನಿನ್ನೊಂದಿಗೆ ನಿನ್ನ ಕುಟುಂಬ, ನಿನ್ನ ಸ್ನೇಹಿತರು, ಹಾಗೆ ನಾವೆಲ್ಲ ಇದ್ದೀವಿ. ಜೀವನ ತುಂಬಾ ಮೌಲ್ಯಯುತವಾದದ್ದು. ಅದನ್ನು ಉಳಿಸೋಣ. ಮದ್ಯ ಮತ್ತೆ ಮಾದಕ ವ್ಯಸನಗಳಿಂದ ದೂರವಿರೋಣ. ಮನಸ್ಸಿಗೆ ನೋವಾದಾಗ, ಬೇಸರವಾದಾಗ ಆಪ್ತರೊಂದಿಗೆ ಹಂಚಿಕೊಳ್ಳೋಣ. ಧನ್ಯವಾದಗಳು. Best year, ನಮ್ಮ ಲೈಫಿಗೆ ಹ್ಯಾಪಿ ರೆಮಿಡಿ. ಮಾಡು ಲೈಕ್ ಮಾಡು, ಹೊಸ ವಿಡಿಯೋ ನೋಡಿ.